Hey all, welcome back to my YouTube channel, The Science Education Forum. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಯಾವುದು ಅಂತ ಹೇಳಿದ್ರೆ ಲೋಹಗಳು ಆಮ್ಲಗಳ ಜೊತೆಗೆ ಯಾವ ರೀತಿ ವರ್ತನೆ ಮಾಡ್ತಾವ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಿಂದಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಲೋಹಗಳು ನೀರಿನೊಂದಿಗೆ ಯಾವ ರೀತಿ ವರ್ತನೆ ಮಾಡ್ತಾವ ಅನ್ನೋದನ್ನ ಡೀಟೇಲ್ ಆಗಿ ಪ್ರತಿಯೊಂದು ಪಾಯಿಂಟ್ ಅನ್ನು ಯಾವ ಪಾಯಿಂಟ್ ಅನ್ನು ಬಿಡದೇನೆ ನೀಟಾಗಿ ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮಗೆ ಯಾವ್ದು ಅಂತ ಹೇಳಿದ್ರ ಲೋಹಗಳು ಆಮ್ಲದ ಜೊತೆಗೆ ಯಾವ ರೀತಿ ವರ್ತಿಸ್ತಾವ ಅಂತ ಹೇಳಿ, ಓಕೆನಾ. ಲೋಹಗಳು ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತವೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಲೆಸನ್ ಅನ್ನ ಹೇಳುವಾಗ ಆಮ್ಲಗಳು ಲೋಹಗಳ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ, ಪ್ರತ್ಯಾಮ್ಲಗಳು ಲೋಹದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅದನ್ನೊಂದು ಹೇಳ್ಕೊಟ್ಟಿದ್ದೆ ನಾನು ನಿಮ್ಗೆ, ಹೌದಾ. ಸೊ ಏನೇನು ಸಹ ಲೋಹಗಳು ಆಮ್ಲಗಳ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ, ಸೊ ಯಾವ ಯಾವ ಉತ್ಪನ್ನಗಳನ್ನ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಮೊದ್ಲಿಗೆ ಒಂದು ಲೋಹ ಯಾವುದ್ರ ಜೊತೆಗೆ ಅಂತ ಹೇಳಿದ್ರೆ ಆಮ್ಲ. ನೀವ್ ಯಾವ್ದಾದ್ರು ಆಮ್ಲ, ಸೊ ಲೋಹ ಆಮ್ಲದ ಜೊತೆಗೆ ಯಾವ ರೀತಿ ವರ್ತನೆ ಮಾಡಿ ಏನೆಲ್ಲ ಪ್ರಾಡಕ್ಟ್ ಗಳನ್ನ ಬಿಡುಗಡೆ ಮಾಡುತ್ತೆ ಅನ್ನೋದಾದ್ರೆ, ಲೋಹವು ಆಮ್ಲ ಜೊತೆಗೆ ವರ್ತನೆ ಮಾಡಿ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಯಾವುದು? ಲವಣ ಮತ್ತು ಹೈಡ್ರೋಜನ್ ಅನಿಲ ಅಂತ ಹೇಳ್ತೀವಿ, ಹೈಡ್ರೋಜನ್ ಅನಿಲ, ಹೌದಾ. ಸೊ ಈಗ ನಾವು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡ್ಲೇಬೇಕು, ಯಾವ ಯಾವ ಲೋಹಗಳು ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ. ಸೊ ಕೆಲವೊಂದಿಷ್ಟು ಆಮ್ಲಗಳು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡಿದ್ರೆ, ಇನ್ನು ಕೆಲವೊಂದಿಷ್ಟು ಆಮ್ಲಗಳು ಏನ್ ಮಾಡುತ್ತೆ, ನೀರನ್ನ ಬಿಡುಗಡೆ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ HCl ಅನ್ನುವಂಥದ್ದು, ಈ HCl ಅನ್ನುವಂಥದ್ದು ಯಾವ ರೀತಿ ಲೋಹಗಳ ಜೊತೆಗೆ ವರ್ತನೆ ಮಾಡುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ನಾನು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ತಗೊಳ್ತೀನಿ. ಯಾವ್ಯಾವ್ದಂತ ಹೇಳಿದ್ರೆ ಅಲ್ಯೂಮಿನಿಯಂ ಆಗಿರಬಹುದು, ಜಿಂಕ್ ಆಗಿರಬಹುದು, ಕಬ್ಬಿಣ ಆಗಿರಬಹುದು, ಓಕೆನಾ. ನೆಕ್ಸ್ಟ್, ಸೊ ಇವೆಲ್ಲವೂ ಸಹ ಆಮ್ಲದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ. ಅಂಡ್ ಒನ್ ಮೋರ್, ಮ್ಯಾಗ್ನೀಷಿಯಂ ಆಗಿರ್ಬೋದು, ಓಕೆನಾ. ಫಸ್ಟ್ ಮ್ಯಾಗ್ನೀಷಿಯಂ ಲೋಹದ ಯಾವ್ದೋ ಮ್ಯಾಗ್ನೀಷಿಯಂ ಅನ್ನುವಂಥದ್ದು ಒಂದು ಲೋಹ, ಇದು ಆಮ್ಲದ ಜೊತೆಗೆ ವರ್ತನೆ ಮಾಡಿ ಏನನ್ನ ಬಿಡುಗಡೆ ಮಾಡುತ್ತೆ, MgCl2 ಅಂದ್ರೆ ಏನಿದು ಮ್ಯಾಗ್ನೀಷಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಇನ್ನೊಂದ್ ಯಾವ್ದು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ, ಹೌದಾ. ಸೊ ಇಕ್ವೇಶನ್ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ನಾನಿಲ್ಲಿ 2HCl ಅಂತ ತಗೊಂಡಿದ್ದೀನಿ, ಓಕೆ. ನೆಕ್ಸ್ಟ್ ಜಿಂಕ್ ಮತ್ತೆ ಈ ಒಂದು ಸಾರರಿಕ್ತ ಆಮ್ಲದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ. ಸೊ ಜಿಂಕ್ ಸೇಮ್ HCl ಜೊತೆಗೆ ವರ್ತನೆ ಮಾಡುತ್ತೆ, ಅಂದ್ರೆ ಸತ್ತು ಅಂತ ಹೇಳ್ತೀವಿ. ಸೊ ಇದೇನ್ ಮಾಡುತ್ತೆ, ZnCl2 ಪ್ಲಸ್ H2 ಗ್ಯಾಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ 2 ಮಾಲಿಕ್ಯೂಲ್ಸ್ ಹಾಕಿದ್ರೆ ಸರಿ ಆಯ್ತು, ಓಕೆ. ಸರಿ ಆಯ್ತು. ನೆಕ್ಸ್ಟ್ ಇನ್ನ ಯಾವ್ದಂತಂದ್ರೆ ಅಲ್ಯೂಮಿನಿಯಂ ಅಂತ ಹೇಳ್ತೇವೆ. ಸೊ ಅಲ್ಯೂಮಿನಿಯಂ ಅನ್ನುವಂಥದ್ದು HCl ಜೊತೆಗೆ ವರ್ತನೆ ಮಾಡಿದಾಗ ಏನ್ ಮಾಡುತ್ತೆ, AlCl3 ಅಂತ ಹೇಳ್ತೀವಿ, ಅಂದ್ರ ಅಲ್ಯೂಮಿನಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಅಲ್ಯೂಮಿನಿಯಂ ಕ್ಲೋರೈಡ್ AlCl3 ಅಂತ ಹೇಳ್ತೀವಿ. ನೆಕ್ಸ್ಟ್ ಎಷ್ಟು ಅಂತಂದ್ರೆ H2 ಗ್ಯಾಸ್. ನೆಕ್ಸ್ಟ್ ಇಲ್ಲಿ ಏನಾಗ್ಬೇಕು, ಇಲ್ಲಿ 3 ಮಾಲಿಕ್ಯೂಲ್ Cl ಬರ್ಬೇಕಲ್ಲ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, 3H2 ಆಗುತ್ತೆ. ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋದು ಗೊತ್ತಿರ್ಬೇಕು. ನೆಕ್ಸ್ಟ್ ಇನ್ನೊಂದ್ ಯಾವ್ದು ಉಳಿತು, ಜಿಂಕ್ ಆಯ್ತು. Fe ನೋಡೋಣ, ಯಾವ್ದು ಕಬ್ಬಿಣ ಅನ್ನುವಂಥದ್ದು HCl ಜೊತೆಗೆ ವರ್ತನೆ ಮಾಡುತ್ತೆ. ಏನ್ ಸಿಗುತ್ತೆ ಹಾಗಾದ್ರೆ, FeCl2 ಏನಂತ ಹೇಳ್ತೀವಿ, ಕಬ್ಬಿಣದ ಕ್ಲೋರೈಡ್ ಅಂತ ಹೇಳ್ತೀವಿ, ಓಕೆನಾ. ನೆಕ್ಸ್ಟ್ ಏನ್ ಬಿಡುಗಡೆ ಆಗುತ್ತೆ, H2 ಗ್ಯಾಸ್ ಬಿಡುಗಡೆ ಆಗುತ್ತೆ. ಸೊ ಇಲ್ಲಿ ಏನಾಗ್ಬೇಕು, FeCl3 ಆದ್ರೂ ಓಕೆ, FeCl2 ಆಕ್ಚುಲಿ ಇದು FeCl3 ಆಗ್ಬೇಕು, ಅಂದ್ರ ಕಬ್ಬಿಣದ ಕ್ಲೋರೈಡ್ ಅಂತ ಹೇಳ್ತೀವಿ. ಇಲ್ಲ 3Cl, ಇಲ್ಲಿ ಸಹ 3H2, ಓಕೆನಾ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೇವೆ, ಲೋಹ ಯಾವ ಆಮ್ಲ ಅಂತ ಹೇಳ್ತೇವೆ, ಸಾರರಿಕ್ತ ಯಾವ್ದಂತ ಹೇಳಿದ್ರ HCl ಅಂತ ಹೇಳ್ತೇವೆ, ಓಕೆನಾ. ಸೊ ಕಾನ್ಸಂಟ್ರೇಟೆಡ್ HCl ಅಂತ ಹೇಳ್ತೇವೆ. ಕಾನ್ಸಂಟ್ರೇಟೆಡ್ HCl ಜೊತೆಗೆ ಈ ರೀತಿಯಾಗಿ ಲೋಹಗಳು ಏನ್ ಮಾಡುತ್ತೆ, ವರ್ತನೆಯನ್ನ ಮಾಡುತ್ತೆ, ಓಕೆನಾ. ಹಾಗಾದ್ರೆ ಬೇರೆ ಬೇರೆ ಆಮ್ಲಗಳು ಯಾವ ರೀತಿ ಲೋಹಗಳ ಜೊತೆಗೆ ವರ್ತನೆ ಮಾಡುತ್ತೆ ಅನ್ನೋದನ್ನ ನೋಡೋಣ. ಐ ಹೋಪ್ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡೋಣ ಯಾವ್ದು ಅಂತ ಹೇಳಿದ್ರ, ಇನ್ನೊಂದು ಆಮ್ಲ ಬರುತ್ತೆ, ನೈಟ್ರಿಕ್ ಆಸಿಡ್ ಅಂತ ಹೇಳ್ತೀವಿ. ಯಾವ್ದು? HNO3 ಅಂತ ಹೇಳ್ತೀವಿ.
ಸೊ HNO3 ಅನ್ನುವಂಥದ್ದು ಲವಣವನ್ನ ಬಿಡುಗಡೆ ಮಾಡುವುದರ ಜೊತೆಗೆ ಏನನ್ನ ಬಿಡುಗಡೆ ಮಾಡುತ್ತೆ? ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡೋದಿಲ್ಲ. ಓಕೆನಾ? ಇನ್ ಕೇಸ್ ಆಫ್ HCl ಒಂದು HNO3 ದೊಳಗ ಏನ್ ಡಿಫ್ರೆನ್ಸ್ ಬರುತ್ತೆ ಅಂತಂದ್ರ ಲೋಹ ಆಮ್ಲ. ಯಾವ ಆಮ್ಲ HNO3 ಜೊತೆ ವರ್ತನೆ ಮಾಡ್ತು ಅಂತ ಹೇಳಿದ್ರ ಲವಣವನ್ನ ಬಿಡುಗಡೆ ಮಾಡುತ್ತೆ. ಅದ್ರ ಜೊತೆಗೆ ಇದು ಯಾವ ಒಂದು ಉಪ ಉತ್ಪನ್ನವನ್ನ ಬಿಡುಗಡೆ ಮಾಡುತ್ತೆ ಅಂತಂದ್ರ ನೀರನ್ನ ಬಿಡುಗಡೆ ಮಾಡುತ್ತೆ. ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳಬಹುದು. ಮ್ಯಾಗ್ನೀಷಿಯಂ ಅನ್ನುವಂಥದ್ದು ಮ್ಯಾಗ್ನೀಷಿಯಂ ಅಲ್ಲ, ಯಾವ್ದು ಅಂತ ಹೇಳಿದ್ರ ಫಾರ್ ಎಕ್ಸಾಂಪಲ್ ಇವಾಗ ಸೋಡಿಯಂ ಆಗಿರಬಹುದು, ನೆಕ್ಸ್ಟ್ ಇನ್ನೊಂದು ಯಾವ್ದಂತ ಹೇಳಿದ್ರ ಕಬ್ಬಿಣ ಆಗಿರಬಹುದು, ಜಿಂಕ್ ಆಗಿರ್ಬಹುದು. ಈ ಮೂರು ಲೋಹಗಳು HCl ಜೊತೆಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಆದ್ರೆ ಅದೇ ಲೋಹಗಳು ಏನನ್ನ ಬಿಡುಗಡೆ ಮಾಡುತ್ತೆ? HNO3 ಜೊತೆ ಬಿಡುಗಡೆ ಮಾಡಿದಾಗ H2O ಅನ್ನ ಬಿಡುಗಡೆ ಮಾಡುತ್ತೆ. ಯಾಕೆ ಅಂತ ಹೇಳಿ ಪ್ರಶ್ನೆನ ಕೇಳಬಹುದು. ಸೊ ಯಾಕೆ ಅಂತ ಹೇಳಿದ್ರ HNO3 ಅನ್ನುವಂಥದ್ದು ಏನಾಗುತ್ತೆ ಅಂತಂದ್ರ ಪ್ರಬಲ ಉತ್ಕರ್ಷಣಕಾರಿ ಅಂತ ಹೇಳ್ತೀವಿ. ಪ್ರಬಲ ಉತ್ಕರ್ಷಣಕಾರಿ. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರ ಏನನ್ ಮಾಡುತ್ತದ? ಟು ಗಿವ್ ಆಕ್ಸಿಜನ್ ಟು ಅದರ್ ಮಾಲಿಕ್ಯೂಲ್ಸ್. ಹೌದಾ? ಬೇರೆ ಮಾಲಿಕ್ಯೂಲ್ಸ್ ಏನ್ ಮಾಡುತ್ತದ? ಆಕ್ಸಿಜನ್ ಅನ್ನ ಆಡ್ ಮಾಡುತ್ತೆ. ಹಾಗಾಗಿ ನಾವು ಅದನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಅಥವಾ ಪ್ರಬಲ ಉತ್ಕರ್ಷಣಕಾರಿ ಅಂತ ಹೇಳ್ತೀವಿ. ಯಾಕೆ HNO3 ಜೊತೆಗೆ ಲೋಹಗಳು ವರ್ತಿಸಿ ನೀರನ್ನ ಉಪ ಉತ್ಪನ್ನವಾಗಿ ಕೊಡ್ತಾವ ಅಂತ ಹೇಳಿದ್ರ ಬಿಕಾಸ್ ರೀಸನ್ ಏನಂತ ಹೇಳಿದ್ರ HNO3 ಅನ್ನುವಂಥದ್ದು ಏನಂತಂದ್ರೆ ಒಂದು ಪ್ರಬಲ ಉತ್ಕರ್ಷಣಕಾರಿಯಾಗಿರುತ್ತೆ. ಸೊ ಇದೇನ್ ಮಾಡುತ್ತೆ ಅಂತ ಹೇಳಿದ್ರ ಆಕ್ಸಿಜನ್ ಅನ್ನ ಆ ಲೋಹಗಳಿಗೆ ಸೇರಿಸಿ ತನ್ನದೇ ಆದಂತಹ ಒಂದು ಬೇರೆ ಬೇರೆ ರೂಪಕ್ಕೆ ಅದು ಬದಲಾವಣೆ ಆಗುತ್ತೆ. ಓಕೆನಾ? ಸೊ ಬೇರೆ ಬೇರೆ ರೂಪಕ್ಕೆ ಯಾವ ರೀತಿ ಬದಲಾವಣೆ ಆಗುತ್ತೆ? N2O ಆಗಿರಬಹುದು, NO2 ಆಗಿರಬಹುದು, ನೆಕ್ಸ್ಟ್ NO ಆಗಿರ್ಬಹುದು. ಅಂದ್ರೆ ಈ ರೂಪದಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಹೊರಗಡೆ ಬರುತ್ತೆ, ಉಪ ಉತ್ಪನ್ನವಾಗಿ ಹೊರಗಡೆ ಬರುತ್ತೆ. ಅಂತಂದ್ರೆ N2O ಅಂತ ಹೇಳಿದ್ರ ನೈಟ್ರಸ್ ಆಕ್ಸೈಡ್ ಅಂತ ಕರಿತೀವಿ, ನೈಟ್ರೋಜನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ, ನೈಟ್ರೋಜನ್ ಮೋನಾಕ್ಸೈಡ್ ಅಂತ ಹೇಳ್ತೀವಿ. ಇಲ್ಲಿ N2O ಅಂತ ಹೇಳಿದ್ಯಲ್ಲ, ಈ N2O ಅನ್ನುವಂಥದ್ದು ಒಂದು ವಿಶೇಷತೆ ಏನು ಅಂತ ಹೇಳಿದ್ರ ಇದನ್ನ ನಾವು ಲಾಫಿಂಗ್ ಗ್ಯಾಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇದನ್ನ ಲಾಫಿಂಗ್ ಗ್ಯಾಸ್, ನಗಿಸುವ ಅನಿಲ ಅಂತ ಹೇಳ್ತೀವಿ. ನೆನಪಿರ್ಲಿ. ಓಕೆನಾ? ಸೊ ಈ ಕೆಳಗಿನವುಗಳಲ್ಲಿ ಯಾವುದು ನಗಿಸುವ ಅನಿಲ ಅಥವಾ ಲಾಫಿಂಗ್ ಗ್ಯಾಸ್ ಆಗಿದೆ ಅಂತ ಹೇಳಿ ನಿಮ್ಗೆ ಪ್ರಶ್ನೆ ಕೇಳಬಹುದು. ಅದಕ್ಕೆ ಉತ್ತರ ಯಾವುದು ಅಂತ ಹೇಳಿದ್ರ N2O ಅಂತ ಹೇಳ್ತೀವಿ, ನಾಟ್ NO2. ಓಕೆನಾ? ಸೊ NO2 ಅಂತಂದ್ರೆ ನೈಟ್ರೋಜನ್ ಡೈಆಕ್ಸೈಡ್, N2O ನ ಬೇರೆ, NO2 ನ ಬೇರೆ. N2O ಅಂತಂದ್ರೆ ಏನು? ಲಾಫಿಂಗ್ ಗ್ಯಾಸ್ ಅಥವಾ ನಗಿಸುವ ಅನಿಲ ಅಂತ ಹೇಳ್ತೀವಿ. ಓಕೆನಾ? ಸೊ ಹಾಗಾಗಿ ಯಾವುದೇ ಒಂದು ಲೋಹ ಆಗ್ಲಿ HNO3 ಜೊತೆ ರಿಯಾಕ್ಷನ್ ಆಯ್ತು ಅಂತ ಹೇಳಿದ್ರ ಲವಣದ ಜೊತೆಗೆ ಯಾವ ಉಪ ಉತ್ಪನ್ನವನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳಿದ್ರ H2O ನ ಬಿಡುಗಡೆ ಮಾಡುತ್ತೆ. ಬಟ್ ಒಂದ್ ಕಂಡೀಷನ್ ಏನಂತ ಹೇಳಿದ್ರ ಯಾವ ಯಾವ ಲೋಹಗಳು ನೈಟ್ರೋಜನ್ ಯಾವುದು ಏನಂತ ಹೇಳ್ತೀವಿ? ನೈಟ್ರಿಕ್ ಆಸಿಡ್ ಜೊತೆಗೆ ರಿಯಾಕ್ಷನ್ ಆಗಿ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡ್ತಾವ. ಹಾಗಾದ್ರ ಈಗ ಅದನ್ನ ನಾವು ಡಿಸ್ಕಷನ್ ಮಾಡೋಣ. ಯಾವುದು ಯೂಶ್ವಲಿ ಎಲ್ಲಾ ಒಂದು ಲೋಹಗಳು ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಷನ್ ಆಯ್ತು ಅಂತ ಹೇಳಿದ್ರ ಲವಣದ ಜೊತೆಗೆ ನೀರನ್ನ ಉತ್ಪತ್ತಿ ಮಾಡುತ್ತೆ. ಬಟ್ ಒಂದ್ ಕಂಡೀಷನ್ ಏನಂತ ಹೇಳಿದ್ರ ಮ್ಯಾಗ್ನೀಷಿಯಂ ಆಗಿರಬಹುದು ಮತ್ತೆ Mn ಅಂತ ಹೇಳ್ತೀವಿ. ಮ್ಯಾಗ್ನೀಷಿಯಂ ಮತ್ತೆ ಇನ್ನೊಂದು ಯಾವ್ದು ಮ್ಯಾಂಗನೀಸ್ ಅಂತ ಹೇಳ್ತೀವಿ. ಇವು ಏನ್ ಮಾಡ್ತಾವಂದ್ರ HNO3 ಜೊತೆಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತವೆ. ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತವೆ. ಉಳಿದಂತಹ ಎಲ್ಲ ಲೋಹಗಳು ಏನನ್ನ ಬಿಡುಗಡೆ ಮಾಡುತ್ತೆ? ನೀರನ್ನ ಬಿಡುಗಡೆ ಮಾಡುತ್ತೆ. ಯಾಕೆ ನೀರನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳಿದ್ರ ಯಾವುದು ನೈಟ್ರಿಕ್ ಆಸಿಡ್ ಅನ್ನುವಂಥದ್ದು ಪ್ರಬಲ ಉತ್ಕರ್ಷಣಕಾರಿಯಾಗಿ ಅದು ಏನ್ ಮಾಡುತ್ತೆ? ಆಕ್ಸಿಜನ್ ಅನ್ನ ಬೇರೆ ಒಂದು ಲೋಹಗಳಿಗೆ ಆಡ್ ಮಾಡೋದ್ರಿಂದ ಏನಾಗುತ್ತೆ? ಅದು ವಾಟರ್ ಮಾಲಿಕ್ಯೂಲ್ ಅನ್ನ ಬಿಡುಗಡೆ ಮಾಡುತ್ತೆ. ನೆಕ್ಸ್ಟ್ ಆದ್ರೆ ಮ್ಯಾಗ್ನೀಷಿಯಂ ಮತ್ತೆ Mn ಸ್ಪೆಷಲ್ ಕೇಸು. ಇವೇನಂತ ಹೇಳಿದ್ರೆ HNO3 ಜೊತೆಗೆ ವರ್ತಿಸಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡ್ತಾವ್. ಓಕೆನಾ? ಸೊ ಇದಿಷ್ಟು ನಿಮಗೆ ನೆನಪಿರ್ಲಿ. ಇನ್ನು ನೆಕ್ಸ್ಟ್ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಈ ಒಂದು
ಯಾವ್ದು ಲೋಹಗಳ ಕ್ರಿಯಾಕಾರಿ ಏನಂತ ಹೇಳ್ತೀವಿ, ಏರಿಕೆ ಕ್ರಮದಲ್ಲಿ ಅಥವಾ ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಯಾವ ರೀತಿ ಆಗಿರ್ತಾವ ಅನ್ನೋದನ್ನ ನೋಡೋಣ. ಓಕೆ ಓಕೆ Mg Al ಜಿಂಕ್ ಅಂಡ್ Fe ಅಂತ ಹೇಳ್ತೀವಿ. ಓಕೆನಾ? ಸೊ ಈ ರೀತಿಯಾಗಿದೆ, ಹೌದಾ? ಸೊ ಈ ರೀತಿಯಾಗಿದೆ ಏನನ್ನ ಇಂಡಿಕೇಟ್ ಮಾಡುತ್ತೆ ಹಾಗಾದ್ರೆ? ನಾವೇನಂತ ಹೇಳ್ತೀವಿ, ಕ್ರಿಯಾಶೀಲತೆಯ ಸರಣಿ ಅಂತ ಹೇಳ್ತೀವಿ. ಸೊ ಕ್ರಿಯಾಶೀಲತೆಯ ಸರಣಿ ಆಮ್ಲದ ಜೊತೆಗೆ ರಿಯಾಕ್ಷನ್ ಮಾಡುವಾಗ ಯಾವುದು ಹೆಚ್ಚು ಕ್ರಿಯಾಕಾರಿಯಾಗಿರುತ್ತೆ, ಯಾವುದು ಕಡಿಮೆ ಕ್ರಿಯಾಕಾರಿಯಾಗಿರುತ್ತೆ ಅಂತ. ಸೊ ಫಸ್ಟ್ ಒನ್ ಯಾವ್ದಂತಂದ್ರ ಮ್ಯಾಗ್ನೀಷಿಯಂ ಅಂತ ಹೇಳ್ತೀವಿ. ಮ್ಯಾಗ್ನೀಷಿಯಂ ಈಸ್ ಮೋರ್ ರಿಯಾಕ್ಟಿವ್ ದನ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ is more reactive than zinc and zinc is more reactive than Fe ಅಂತ ಹೇಳ್ತೀವಿ. Fe ಅಂತ ಹೇಳಿದ್ರ ಕಬ್ಬಿಣ ಅಂತ ಹೇಳ್ತೀವಿ. ಸೊ ಲೋಹಗಳ ಕ್ರಿಯಾಶೀಲತೆ ಯಾವ್ದ್ರ ಜೊತೆಗೆ, ಯಾವ್ದ್ರ ಜೊತೆಗೆ ಅಂತ ಹೇಳಿದ್ರ ಇದು ಆಮ್ಲಗಳ ಜೊತೆಗೆ ವರ್ತನೆ, ಆಮ್ಲಗಳೊಂದಿಗೆ ವರ್ತನೆ. ಸೊ ಯಾವ್ದು ಜಾಸ್ತಿ ಕ್ರಿಯಾಕಾರಿಯಾಗಿರುತ್ತೆ, ಯಾವ್ದು ಕಡಿಮೆ ಕ್ರಿಯಾಕಾರಿಯಾಗಿರುತ್ತೆ ಅನ್ನುವಂಥದ್ದು ಇದು ನಿಮ್ಗೆ ನೆನಪಿರ್ಬೇಕಾಗತ್ತ. ಮ್ಯಾಗ್ನೀಷಿಯಂ, ಆಮೇಲೆ ಅಲ್ಯೂಮಿನಿಯಂ, ಜಿಂಕ್, ಆಮೇಲೆ Fe ಅಂತ ಹೇಳ್ತೀವಿ. ಓಕೆನಾ? ಸೊ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರ ಅಕ್ವಾರೇಜಿಯಾ ಅಥವಾ ರಾಜದ್ರವ ಅಂತ ಹೇಳ್ತೀವಿ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು. ರಾಜದ್ರವ ಅಂತ ಹೇಳ್ತೀವಿ. ಏನೀಗಾದ್ರೆ ರಾಜದ್ರವ ಅಂತ ಹೇಳಿದ್ರ ಅಕ್ವಾರೇಜಿಯಾ ಅಂತ ಹೇಳ್ತೀವಿ. ಅಕ್ವಾರೇಜಿಯಾ ಅಂತ. ಸೊ ಈ ಅಕ್ವಾರೇಜಿಯಾನ ನಾವು ಹೆಂಗ್ ತಯಾರು ಮಾಡ್ತೀವಿ ಅನ್ನೋದನ್ನ ನೋಡೋಣ. ಓಕೆ, ಅಕ್ವಾರೇಜಿಯಾ ಅಂತ ಹೇಳ್ತಾ ಇದ್ದೆ. ಅಕ್ವಾರೇಜಿಯಾ ಅಂತ ಹೇಳಿದ್ರ ರಾಜದ್ರವ ಅಂತ ಹೇಳ್ತೀವಿ. ಸೊ ಈ ರಾಜದ್ರವವನ್ನ ನಾವು ಹೆಂಗ್ ತಯಾರು ಮಾಡ್ತೀವಿ ಅಂತ, ಇದನ್ನ ನಾವು ಪ್ರಯೋಗಶಾಲೆಯಲ್ಲಿ ಏನ್ ಮಾಡ್ತೀವಿ, ಲ್ಯಾಬ್ ಗಳಲ್ಲಿ ಅವಾಗ್ಲೇನೆ ತಯಾರು ಮಾಡ್ಬಿಡ್ತೀವಿ. ಓಕೆನಾ? ಹೆಂಗ್ ತಯಾರು ಮಾಡ್ತೀವಿ, ಇದರ ರೇಷಿಯೋ ಯಾವ ಯಾವ ಆಮ್ಲಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳಿದ್ರ HCl ಮತ್ತ HNO3 ಇರುತ್ತೆ. ಹೌದಾ? HCl ಮತ್ತೆ HNO3 ಇದು ಅನುಪಾತ ಎಷ್ಟಿರುತ್ತೆ ಹಾಗಾದ್ರೆ? HCl ಅನ್ನ ನಾವು 3 ಅನುಪಾತ ತಗೊಂಡ್ರೆ HNO3 ಅನ್ನ ಎಷ್ಟು ತಗೊಳ್ಬೇಕು ನಾವು? 1 ಅನುಪಾತ ತಗೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾವು ಒಂದು ಅಕ್ವಾರೇಜಿಯನ್ನ ತಯಾರು ಮಾಡ್ರಿ ಅಂತ ಹೇಳಿದಾಗ 3 ml ಏನ್ ಯೂಸ್ ಮಾಡ್ತೀವಿ, HCl ಅನ್ನ ಯೂಸ್ ಮಾಡಿದ್ರ 1 ml ಏನ್ ಯೂಸ್ ಮಾಡ್ಬೇಕು, HNO3 ಅನ್ನ ಯೂಸ್ ಮಾಡ್ತೀವಿ. 1 ml HNO3. ಇದಕ್ ನಾವೇನಂತ ಕರಿತೀವಿ ಅಂದ್ರ 3:1 ರೇಷಿಯೋದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರ ಅಕ್ವಾರೇಜಿಯಾ ಅಥವಾ ರಾಜದ್ರವವನ್ನ ತಯಾರು ಮಾಡ್ತೀವಿ. ಸೊ ಇದನ್ನ ನಾವು ಅನೇಕ ಬಾರಿ ಲ್ಯಾಬ್ಗಳಲ್ಲಿ ಉಪಯೋಗ ಮಾಡ್ತೀವಿ. ಓಕೆನಾ? ಸೊ ಇದಿಷ್ಟು ಏನು ಅಂತ ಹೇಳಿದ್ರ ಲೋಹಗಳು ಆಮ್ಲಗಳ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ, ನೆಕ್ಸ್ಟ್ ಯಾವ ಒಂದು ಪ್ರಾಡಕ್ಟ್ ಗಳನ್ನ ಉತ್ಪತ್ತಿ ಮಾಡುತ್ತೆ, ಯಾವ ಆಮ್ಲ ನೀರನ್ನ ಉತ್ಪತ್ತಿ ಮಾಡುತ್ತೆ, ಯಾವ ಆಮ್ಲ ಹೈಡ್ರೋಜನ್ ಅನಿಲವನ್ನ ಉತ್ಪತ್ತಿ ಮಾಡುತ್ತೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ನೆಕ್ಸ್ಟ್ ಈ ಲೋಹಗಳು ಮತ್ತೆ ಯಾವುದ್ರ ಜೊತೆಗೆ ವರ್ತನೆ ಮಾಡುತ್ತೆ ಅಂತ, ಅಂದ್ರ ಒಂದು ಲೋಹ ಇನ್ನೊಂದು ಲೋಹದ ದ್ರಾವಣದ ಜೊತೆಗೆ ಯಾವ ರೀತಿ ವರ್ತನೆ ಮಾಡುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ನನ್ನ ಕ್ಲಾಸಸ್ ಗಳು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.